ರಾಜ್ಯದಲ್ಲಿ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇಂದಿನಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯೋದಿದೆ. ಈ ವರ್ಷ ಅಂದ್ರೆ ಈ ಶೈಕ್ಷಣಿಕ ವರ್ಷ 9,02,889 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. 9,02,889 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೀತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಜೊತೆಗೆ ನಕಲು ತಡೆಗೆ ಈ ಬಾರಿ ಹೈಟೆಕ್ ನಿಗಾವನ್ನ ವಹಿಸಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಇವತ್ತಿಂದ ಆರಂಭ ಆಗ್ತಿರುವಂಥ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಫುಲ್ ಪ್ರಿಪೇರ್ ಆಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಅವ್ರಿಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. 9,02,889 ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ನ್ಯೂಸ್ ಫಸ್ಟ್ ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ನಕಲು ತಡೆಗೆ ಈ ಬಾರಿ ಹೈಟೆಕ್ ನಿಗಾವನ್ನು ಇರಿಸಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳೆಲ್ಲ ಈಗ ಪರೀಕ್ಷಾ ಕೇಂದ್ರದ ಬರ್ತಾ ಇದ್ದಾರೆ. ಹಾಲ್ ಟಿಕೆಟ್ನ ತಗೊಂಡು ನೇರವಾಗಿ ಬಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥ ಪರೀಕ್ಷೆ ಏಪ್ರಿಲ್ 2ನೇ ತಾರೀಕು ತನಕ ನಡೆಯೋದಿದೆ. ಹೊಸ ವಿದ್ಯಾರ್ಥಿಗಳ ಸಂಖ್ಯೆ 8,12,855. ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ರಿಪೀಟರ್ಸ್ 62,845 ಮಂದಿ. ಖಾಸಗಿ ಅಭ್ಯರ್ಥಿಗಳು ಪ್ರೈವೇಟ್ ಆಗಿ ಕಟ್ಟಿರುವಂಥವರು 27,189 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆ 9,02,889 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ನೋಡಿ, ನಾವು ಅದೇ ಅಂಕಿಅಂಶವನ್ನು ತೋರಿಸ್ತಾ ಇದ್ದೀವಿ. ಹೊಸ ವಿದ್ಯಾರ್ಥಿಗಳ ಸಂಖ್ಯೆ 8,12,855. ಪುನರಾವರ್ತಿತ ಅಭ್ಯರ್ಥಿಗಳು ರಿಪೀಟರ್ಸ್ ಅಂದರೆ ಈ ಹಿಂದೆ ಬರೆದು ಫೇಲ್ ಆಗಿ ಮತ್ತೆ ಈಗ ಅಪಿಯರ್ ಆಗ್ತಾ ಇರುವಂಥವ್ರ ಎಕ್ಸಾಮ್ಗೆ 62,845. ಖಾಸಗಿ ಅಭ್ಯರ್ಥಿಗಳು ಪ್ರೈವೇಟ್ ಆಗಿ ಕಟ್ಟಿರುವಂಥವರು 27,189 ವಿದ್ಯಾರ್ಥಿಗಳು. ಒಟ್ಟಾರೆ 9,02,889 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಇನ್ನು ಮಾರ್ಗಸೂಚಿಗಳು ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ, ಡಿಜಿಟಲ್ ನಿಷೇಧ. ಪರೀಕ್ಷಾ ವಿದ್ಯಾರ್ಥಿಗಳು ಪರೀಕ್ಷಾ ಸಿಬ್ಬಂದಿಗೆ ಫೋನ್ ನಿಷೇಧಿಸಲಾಗಿದೆ. ಸ್ಮಾರ್ಟ್ ವಾಚ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಅವಕಾಶ ಇಲ್ಲ. ಇನ್ನು ಇವತ್ತಿಂದ ಆರಂಭ ಆಗ್ತಿರುವಂಥ ಎಸ್ಎಲ್ಸಿ ಪರೀಕ್ಷೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದನ ಪರೀಕ್ಷೆ ನಡೆಯೋ ಅಂತ ಕೇಂದ್ರದ ಬಳಿಯಿಂದಲೇ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಮಲ್ಲೇಶ್ವರಂನಿಂದ. ಚಂದನ, ಇವತ್ತಿಂದ ರಾಜ್ಯದ ಎಸ್ಎಲ್ಸಿ ಪರೀಕ್ಷೆ ಆರಂಭ. ವಿದ್ಯಾರ್ಥಿಗಳು ಹೇಗೆ ತಯಾರಾಗಿದ್ದಾರೆ? ಎಷ್ಟು ಗಂಟೆಗೆ ಆರಂಭ ಆಗತ್ತೆ ಪರೀಕ್ಷೆ? ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ? ಮಧುಸೂದನ್, ಇವತ್ತು ಜೀವನದ ಪ್ರಮುಖ ಘಟ್ಟ ಅಂತಾನೆ ಕರೆಯೋ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಇವತ್ತು ಇಂಗ್ಲಿಷ್ ಎಕ್ಸಾಮ್ ನಡೀತಾ ಇದೆ. ಸದ್ಯ ನಾನೀಗ ಪೋಷಕರು ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆ ಹಾಲ್ನತ್ತ ಬರ್ತಾ ಇದ್ದಾರೆ. ಅಂದ್ರೆ ಇವತ್ತು ಇಂಗ್ಲಿಷ್ ಪರೀಕ್ಷೆ ಇರೋದ್ರಿಂದ ಮೊದಲ ಪರೀಕ್ಷೆ ಬೆಳಗ್ಗೆ 10:15ಕ್ಕೆ ಎಕ್ಸಾಮ್ ಶುರುವಾಗುತ್ತೆ. ಆದ್ರೆ 1 ಗಂಟೆ ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಬಳಿ ಆಗಮಿಸಬೇಕು ಅನ್ನುವಂತಹ ರೂಲ್ಸ್ ಇರೋದ್ರಿಂದ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೋಷಕರು, ಸಾಕಷ್ಟು ವಿದ್ಯಾರ್ಥಿಗಳ ಪೋಷಕರು ಕೂಡ ಮಕ್ಕಳಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಚರ್ಸ್ ಕೂಡ ಲಾಸ್ಟ್ ಮಿನಿಟ್ ರಿವಿಷನ್ ಇಂದ ಮಾಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಏನೆಲ್ಲ ಮಕ್ಕಳಿಗೆ ಡೌಟ್ಸ್ ಇರುತ್ತೆ ಆ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಕ್ವಶನ್ ಪೇಪರ್ ಕೂಡ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬಂತು ಇನ್ನ ಕೆಲವು ನಿಮಿಷಗಳ ಮುಂಚೆ. ಮತ್ತೊಂದು ಕಡೆಯಲ್ಲಿ 9:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಇದೇ ಶಾಲೆಗೆ ಬಂದು ಮಕ್ಕಳಿಗೆ ವಿಶ್ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಶಿಕ್ಷಣ ಮಂಡಳಿ ಕೂಡ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಅಂದ್ರೆ ಮಕ್ಕಳು ಅಂದ್ರೆ ಯಾರೆಲ್ಲ ಪರೀಕ್ಷೆ ಬರೀತಾರೆ ಈ ವರ್ಷ ಸರಿಸುಮಾರು 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಇದೆ. ಮತ್ತೊಂದು ಕಡೆಯಲ್ಲಿ ಯಾವೆಲ್ಲ ಒಂದು ರೂಲ್ಸ್ ಗಳನ್ನ ತರಬೇಕು ಅಂದ್ರೆ ಯಥಾ ಪ್ರಕಾರ
ಅಂದ್ರೆ ಸ್ಯಾಂಡಲ್ಸ್ ಗಳನ್ನ ಹಾಕೊಂಡು ಬರಬೇಕು, ಪರೀಕ್ಷೆ ಬರೆಯೋರು ಚಪ್ಪಲಿಗಳನ್ನ ಹಾಕೊಂಡು ಬರಬೇಕು. ಜೊತೆಗೆ ಅಂದ್ರೆ ಪರೀಕ್ಷಾ ಕೊಠಡಿ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನ ನಿಷೇಧ ಮಾಡಲಾಗಿದೆ. ಅಂದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಹೀಗೆ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳನ್ನ ನಿಷೇಧ ಮಾಡಲಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಅಂದ್ರೆ ಚೀಟಿಗಳನ್ನ ವಿದ್ಯಾರ್ಥಿಗಳು ತಂದಿರೋದನ್ನ ಶಿಕ್ಷಕರು ಗಮನಿಸಿದ್ರೆ ಕೂಡಲೇ ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡುವಂತ ಕೆಲಸ ಕೂಡ ಆಗತ್ತೆ. ಈ ರೀತಿಯಾಗಿ ನಾನು ಪೋಷಕರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಮಕ್ಕಳಿಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ನಮ್ಮ ಜೊತೆಗಿದ್ದಾರೆ ಪೋಷಕರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಂದ್ರೆ ಮೇಡಮ್, ಇವತ್ತು ಮೊದಲ ಪರೀಕ್ಷೆ ಇದೆ, ನಿಮ್ಮ ಮಗಳು ಎಷ್ಟು ಪ್ರಿಪೇರ್ ಆಗಿದ್ದಾರೆ, ನೀವು ಯಾವ ತರ ಸಪೋರ್ಟ್ ಮಾಡಿದ್ರಿ? ನಾನು ನನಗಿನ್ನ ಚೆನ್ನಾಗಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೇ ನಮಗೆ ಇವಾಗ ಇದು ಚೆನ್ನಾಗಿ ಓದಿದ್ದಾಳೆ, ಅವಳು ಮಾಡೋದ್ರಲ್ಲಿದೆ ಇವಾಗ. ಅಂದ್ರೆ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಮಗಳಿಗಿಂತ ನೀವೇ ನರ್ವಸ್ ಆದಾಗಿದೆ. ಅವ್ರು ಬರೆಯೋಗಿನ್ನ ನಮಗೆ ತುಂಬ ನರ್ವಸ್ ಆಗಿದೆ ಇವಾಗ. ಏನಪ್ಪ ಇದು 10th ಫಸ್ಟ್ ಅಲ್ವಾ ಇವಾಗ ಬರೀತಾ ಇರೋದು, ಸೊ ಹಂಗಾಗಿ ನಮಗೆ ನರ್ವಸ್ ಆಗಿದೆ. ಸ್ವಲ್ಪ ಚೆನ್ನಾಗಿ ಬರೀತಾಳೆ ಅಂತ ಧೈರ್ಯ ಇದೆ. ಮಗಳಿಗೆ ಹೇಳಿದ್ದೀರಾ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ? ಆ ಥರ ಎಲ್ಲ ಏನು ಹೇಳಿಲ್ಲ. ಚೆನ್ನಾಗಿ ಬರೆದು ಅವ್ರಿಗೆ ಬರಬೇಕು, ಮಾರ್ಕ್ಸ್ ಇಷ್ಟು ಬರಬೇಕು ಅನ್ನೋದು ಅವರಿಗೆ ಬರಬೇಕು. ಇದು ಪೋಷಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಾವು ಕೂಡ ಸಪೋರ್ಟ್ ಮಾಡಿದೀವಿ, ಓದೋದಿಕ್ಕಾಗಿರ್ಬೋದು, ಎಲ್ಲ ರೀತಿಯ ಮೆಂಟಲ್ ಸಪೋರ್ಟ್ ಆಗಿರ್ಬೋದು, ಎಲ್ಲ ರೀತಿಯ ಸಪೋರ್ಟ್ ಅನ್ನ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರೋದು. ಇದು ಪರೀಕ್ಷಾ ಕೇಂದ್ರದಲ್ಲಿ ಈಗಾಗಲೇ ಒಂದ್ ರೀತಿ ಒಂದು ವಾತಾವರಣ ಶುರುವಾಗಿದೆ. ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತೊಡಗಿದ್ದಾರೆ. ಶಿಕ್ಷಕರು ಕೂಡ, ಪೋಷಕರು ಕೂಡ ಎಲ್ಲ ರೀತಿಯ ಸಪೋರ್ಟ್ ಅನ್ನ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದ್ರ ನಿಮ್ಮ ಮಾಹಿತಿಗೆ.